ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸುವಳ್ಳಿ ಹೋಬಳಿಯ ಕುಂದೂರು ಮೊದಲನೇ ಕ್ಷೇತ್ರದಿಂದ ಕುಂದೂರು ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಕೆಜಿ ಮೃತ್ಯುಂಜಯ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇ ಚಟುವಟಿಕೆಗಳನ್ನು ಮಾಡ್ತಿದ್ರಿ? ನಾನು ಮೊದಲೇ ಹಾಲು ಉತ್ಪಾದಕ ಸಹಾಯಕ ಸಂಘದ ಅಧ್ಯಕ್ಷ ಆಗಿದ್ದೆ. ಸರ್, ಈಗ ಕೆಲವು ಒಂದೊಂದು ಸಂಘಗಳಲ್ಲಿ ಅಲ್ಲಿ ಸಣ್ಣ ಪುಟ್ಟ ಮಾಡಿದ್ದೀವಿ. ಕೃಷಿ ಕೆಲಸ, ತೋಟ ಪಾಠ ಇದೆ, ಅವನು ಮನೆ ಕೆಲಸಗಳು. ಒಟ್ಟು ಕೃಷಿ ಕೆಲಸದ ಜೊತೆಗೆ ನೀವು ಸಹಕಾರಿ ಸಂಘ ಹಾಲಿನ ಇದರಲ್ಲಿ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಬಹಳ ಒಳ್ಳೆ ಅಭಿಪ್ರಾಯ ಇಟ್ಟದ. ಒಳ್ಳೆ ರೀತಿ ಅಭಿಮಾನ ಕೊಟ್ಟು ಒಳ್ಳೆ ರೀತಿ ಜನಗಳೆಲ್ಲ ಗೆಲ್ಲಿಸಿ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಆಗ್ತಾ ಇಲ್ಲ ನಮ್ಮ ಕೈಲಿ. ಈ ಸರ್ಕಾರದ ಇದರಲ್ಲಿ ಅನುದಾನ ಬರ್ತಕ್ಕಂಥ ಇದರಲ್ಲಿ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ಜನರಿಗೆ ಒಳ್ಳೆ ಮೇಲೆ ಅಭಿಪ್ರಾಯ ಇಟ್ಟಿರ್ತದೆ. ಸರ್, ರಾಜಕೀಯ ರಂಗವಾಗಿ ಗ್ರಾಮ ಪಂಚಾಯತಿನ ಯಾಕೆ ಆಯ್ಕೆ ಮಾಡಿದ್ರಿ? ಗ್ರಾಮ ಪಂಚಾಯತಿ ಮೊದಲು ಜನ ಅಭಿಪ್ರಾಯ, ಮೊದಲು ಅವ್ರ ಅಭಿಪ್ರಾಯ ಪಟ್ಟು ನಮ್ಮನ್ನ ನಿಲ್ಲಿಸಿದ್ರು ಅಷ್ಟೇ. ಇದರಲ್ಲಿ ಎಲ್ಲ ಮಾಡಿದ್ದಾರೆ. ನಾವು ಅದನ್ನ ಉಳಿಸ್ಕೋಬೇಕು. ಈಗ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಇದ್ರ ಮೇಲೆ ಅವ್ರು ನಿಲ್ಸಿದ್ರು. ನಾವೇನು ರಾಜಕೀಯ ಬರ್ಬೇಕು ಅಂತ ಏನಿರ್ಲಿಲ್ಲ. ಅವ್ರ ಜನ ಅಭಿಪ್ರಾಯ ಮೇಲೆ ನಿಂತು ಒಳ್ಳೆ ರೀತಿ ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 1 ವರ್ಷ ಇದ್ದಾರೆ ಸರ್. 1 ವರ್ಷದಲ್ಲಿ ನಿಮ್ಮ ವಾರ್ಡಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ಏನ್ ಕೆಲಸ ಕಾರ್ಯ ಮಾಡೋಕ್ಕಾಗುತ್ತೆ? ಈಗಿನ ಇದರಲ್ಲಿ ಬರೀ ಲೈಟ್ ಹಾಕಿದ್ವಿ, ನೆಲ್ಲಿ ಅಲ್ಲಿ ಪ್ಯಾಚ್ ಹಾಕಿದ್ವಿ ಅಷ್ಟೇ. ಬಿಟ್ರೆ ಇನ್ನೇನು ಮಾಡೋಕ್ಕಾಗ್ತಾರಲ್ಲ ನಮ್ಮ ಕೈಲಿ. ಯಾವುದೇ ರೀತಿ ಅನುದಾನಗಳು ಇಲ್ಲ. ಯಾವುದೇ ರೀತಿ ಅನುದಾನಗಳು ಬರ್ತಾ ಇಲ್ಲ. ಅದೇ ರೀತಿ ಕೆಲಸಗಳು ಏನು ಮಾಡೋಕ್ಕಾಗ್ತಲ್ಲ. ಗ್ರಾಮ ಪಂಚಾಯತ್ ಸದಸ್ಯತ್ವ ಇನ್ನು 4 ವರ್ಷ ಇದೆ ಸರ್. 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದೀರಾ? ಇನ್ನು ಏನೇನು ಬಾಕಿ ಇದಾವೆ ಸರ್? ಬೇಕಾದಷ್ಟು ಇದೆ ಮಾಡೋಂಥದ್ದು. CC ರೋಡ್ಗಳಿವೆ, ಬಾಸ್ ಚರಂಡಿಗಳಿವೆ, ರೇಷನ್ ಕಾರ್ಡ್ಗಳಿಲ್ಲ ಬಡವರಿಗೆ, ಕೆಲವರಿಗೆ ವೃದ್ಧಾಪ್ಯ ವೇತನಗಳಿದಾವೆ, ಬೇಕಾದಷ್ಟು ಅದಾವ. ಅವನ್ನೆಲ್ಲ ಸರಿಯಾದ ರೀತಿ ನಮ್ಮ ಕೈಲಿ ಇನ್ನೂ ಕೊಡ್ಸಕ್ ಆಗ್ತದೆ. ಇಷ್ಟೆಲ್ಲ ಕೆಲಸಗಳು ಬಾಕಿ ಇದಾವಲ್ಲ ಸರ್? ಈಗ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನ ನಿಮಗೆ ಸಾಕಾಗ್ತಿದೆಯಾ? ಅನುದಾನ ಅಂದ್ರೆ ಎಲ್ಲಾಗುತ್ತೆ? ಅನುದಾನ ಅವ್ರು ಕೊಡುವಂಥ ಅನುದಾನ 500 ರೂಪಾಯಿ ಆಗಲ್ಲ. ಇನ್ನು ಬರೀ ಟೀ ಕುಡ್ದೆ ಅಲ್ಲಿ ಬಂದಂತ ಟೀ ಕುಡಿಸಿ ಬರೀ ಅವ್ರಿಗೆ ಬರೀ ಎಲ್ಲರೂ ಕೂತ್ಕೊಂಡ್ವಿ ಅಂದ್ರೆ ಬರೀ 500 ರೂಪಾಯಿ ಬರೀ ಅಲ್ಲಿ ಬಂದಂತರಿಗೆ ಕುಡ್ಸಕ್ಕಾಗಲ್ಲ. ಸರ್, ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಹೇಳುತ್ತೆ. ಈಗ ಗೌರವ ವೇತನದ ಬಗ್ಗೆ ನೀವು ಏನ್ ಹೇಳ್ತೀರಾ? ಗೌರವ ವೇತನ ಅಂದ್ರೆ ಜಾಸ್ತಿ ಕೊಟ್ರೆ ಪಾಡು. ಈ ಸರ್ಕಾರದಲ್ಲಿ ಅದನ್ನು ಸರಿಯಾದ ರೀತಿ ಮಾಡ್ತಾರಲ್ಲ, ಅದಕ್ಕೆ ಸರಿಯಾಗಿ ನೀವು ಈಗ ಹೊಸದಾಗ ಬಂದಿದ್ರಿ, ಅದನ್ನ ನೋಡೋಣ. ನೀವು ಯಾವ ರೀತಿ ಮಾಡ್ತೀರಿ ನೋಡೋಣ, ಕಾರ್ಯರೂಪಕ್ಕೆ ತರ್ತೀರಿ ನೋಡೋಣ, ಮಾಡ್ಬೇಕು. ಕೇರಳ ಮಾದರಿ ನಾವು ಈಗಾಗಲೇ ಹೇಳಿದ್ವಿ, ಕೇರಳ ಮಾದರಿ ಹೀಗಿದೆ ಅಂತ. ಕೇರಳ ಮಾದರಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ನಡೆಸ್ಬೋದು, ನಮ್ಮ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿಗೊಳಿಸ್ಬೋದು? ಶಿಕ್ಷಣ ಇಲಾಖೆ ಇದೆ. ಶಿಕ್ಷಣ ಇಲಾಖೆಗೆ ಒಳ್ಳೆ ರೀತಿ ನೀವು ಹೇಳಿ ಕೇರಳ ಮಾದರಿಯಾಗೆ ಐತಿ. ಶಿಕ್ಷಣ ಇಲಾಖೆಗೂ ಈಗ ಸರಿಯಾದ ರೀತಿ ಬರ್ತಲ್ಲ ಶಿಕ್ಷಕರು. ಅದನ್ನ ಸರಿಯಾದ ರೀತಿ ಯಾವ ರೀತಿ ಮಾಡ್ಬೋದು ಅಂತಂದು ಅವ್ರಿಗೂ ನಾವು ಕ್ರಮ ತಗೋಬಹುದು. ಆಮೇಲೆ RI ಇದಾರಲ್ಲ, RI ರೆವಿನ್ಯೂ, ಅವನ್ನೆಲ್ಲ ಸರಿಯಾದ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೋದು. ಒಳ್ಳೆ ರೀತಿ ನಮ್ಗೆ ಕೇರಳ ಮಾದರಿನೇ ಕೊಡ್ಬೇಕು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಈ ತರ ಬರಬೇಕು. ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಕೇರಳ ಮಾದರಿ ಅನುದಾನ ಕೊಟ್ಟರೆ ನಮ್ಮ ಕರ್ನಾಟಕನ ಒಂದು ಮಾದರಿ ರಾಜ್ಯ ಮಾಡಬಹುದು. ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ಅಭಿವೃದ್ಧಿ ಮಾಡಿಸಬಹುದು. ತುಂಬಾ ಥ್ಯಾಂಕ್ಸ್ ಸರ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ತಾಲೂಕು ಮಟ್ಟದ ಸಮಾವೇಶಗಳು, ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡಿ ಸದಸ್ಯರನ್ನೆಲ್ಲ ಒಟ್ಟುಗೂಡಿಸಿ ಸಂಘಟನಾ ಕಾರ್ಯಕ್ರಮಗಳು ಮಾಡ್ತಿದೆ ಸರ್. ಈ ಸಂಘಟನಾ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಯಾವ ರೀತಿ ಸ್ಪಂದಿಸ್ತೀರಾ? ನೀವು ಅಲ್ಲಿದ್ದು ಏನು ಬರ್ತೈತಿ, ಏನು ಹಿಂಗೆ ಆಗ್ತೈತಿ, ನಾವು ಹಿಂಗೆ ಮಾಡೋಣ ಅಂತ ಯಾವಾಗ ಬಂದು ನಿಮ್ಗೊಂದು ಫೋನ್ ಏನೋ ಮಾಡ್ತೀರೋ, ನಾವು ಅವಾಗ 10 ಜನ ಕರ್ಕೊಂಡ್ಬಂದು ಮಾಡೋ ಅಂತ ಮಾಡ್ತೀವಿ. ನಾವು ನಿಂತಿದ್ದೆಲ್ಲ ಮಾಡೋಣ. ಒಂದು ಕೈಯಿಂದ ಚಪ್ಪಳೆ ಆಗಲ್ಲ, 10 ಕೈ ಸೇರಿದ್ರೆ ಚಪ್ಪಳೆ ಆಗತ್ತೆ. ಸಕಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದೆ ಸರ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಒಬ್ಬ ಸದಸ್ಯನ ಕುಂದುಕೊರತೆಗಳು ಆಲಿಸಿ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ಪರಿಚಯ ಮಾಡಿಸ್ತಿದೆ. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ?
ಒಳ್ಳೆ ಅಭಿಪ್ರಾಯ. ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಈಗ ಗ್ರಾಮ ಪಂಚಾಯತಿ ಇರೋವರೆಗೆ ಯಾರಿಗೂ ಏನೋ ಈಗ ಯಾರಾಗಿದ್ರು ಏನಾಗಿದ್ದಾರೆ ಅಂತಲೂ ಗೊತ್ತಲ್ಲ. ಮೊದಲೇ ಈ ತರ ಆದಾಗ ಈಗ ರಾಷ್ಟ್ರ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆ ನೋಡೋಂಥ ಸ್ಪೆಷಾಲಿಟಿ ಸಿಗುತ್ತೆ. ಇಲ್ಲಿವರೆಗೆ ತಮ್ಮ ಹತ್ತ ಮೇಲೆ ನಮ್ಮೊಂದಿಗೆ ಕೇಳೋದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದೇಶ ಅಭಿನಂದನೆಗಳನ್ನು ಹೇಳುತ್ತಾ ಈ ಅಭಿನಂದನೆ